ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಳ್ಳಿ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ. ಇದರ ಹೆಸರು ಥಂಬರ್ಜಿಯಾ ಫ್ರೇಗ್ರೆನ್ಸ್ ಅಂತ. ಇದರದ್ದು ಕಾಮನ್ ನೇಮ್ ಸ್ವೀಟ್ ಕ್ಲಾಕ್ ವೈನ್ ಮತ್ತು ವೈಟ್ ಲೇಡಿ ಕ್ರೀಪರ್ ಅಂತ. ಇದನ್ನು ತುಂಬ ಈಸಿಯಾಗಿ ಬೆಳಿಬೋದು. ತುಂಬ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಇದು. ಹಾಗಾಗಿ ನಾನು ಈ ಬಳ್ಳಿ ಬಗ್ಗೆ ವಿಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ. ಆದರೆ ರೀಸೆಂಟಾಗಿ ನನ್ನ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಹಾಗಾಗಿ ನಾನು ಈ ಬಳ್ಳಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೊಂದು ಎವರ್ಗ್ರೀನ್ ಕ್ರೀಪರ್. ಯಾವಾಗಲೂ ವರ್ಷ ಇಡೀ ಇದೇ ರೀತಿ ಹೂ ಬರ್ತಾನೆ ಇರುತ್ತೆ. ಆದರೆ ನಮಗೆ ಮಳೆಗಾಲದಲ್ಲಿ ಮಳೆ ತುಂಬ ಜಾಸ್ತಿ ಇರೋದ್ರಿಂದ ಮಳೆಗಾಲದಲ್ಲಿ ಮಾತ್ರ ಹೂ ಸಿಗಲ್ಲ. ಈ ವೈಟ್ ಲೇಡಿ ಕ್ರೀಪರಲ್ಲಿ ಬೇರೆ ಯಾವುದೇ ಕಲರ್ ಹೂ ಬರೋ ಅಂಥ ಬಳ್ಳಿ ಇಲ್ಲ. ಬರೀ ವೈಟ್ ಕಲರ್ ಮಾತ್ರ ಬರುತ್ತೆ. ವೈಟ್ ಅಂದರೆ ಈ ಹೂವಿನ ಕಲರು ಪ್ಯೂರ್ ವೈಟ್ ಇರುತ್ತೆ. ಈ ಕ್ರೀಪರ್ ಹೆಸರು ಥಂಬರ್ಜಿಯಾ ಫ್ರೇಗ್ರೆನ್ಸ್ ಅಂತ ಇದ್ರೂ ಈ ಹೂವಿನಲ್ಲಿ ಯಾವುದೇ ರೀತಿ ಫ್ರೇಗ್ರೆನ್ಸ್ ಇರಲ್ಲ. ಇದರದ್ದು ಎಲೆಗಳು ಮಾತ್ರ ಎವರ್ಗ್ರೀನ್ ಆಗಿರುತ್ತೆ. ಯಾವಾಗಲೂ ಇದೇ ರೀತಿ ಹಸಿರಾಗಿರುತ್ತೆ. ತುಂಬ ಹಚ್ಚ ಹಸಿರಲ್ಲೇ ಇರುತ್ತೆ. ಕ್ರೀಪರ್ ಹೈಟ್ 6 ರಿಂದ 7 ಅಡಿಯಷ್ಟು ಉದ್ದ ಬೆಳೆಯುತ್ತೆ. ಟ್ರೇಲೀಸಲ್ಲಿ ಅಥವಾ ಯಾವುದಾದ್ರೂ ಮರ ಕಬ್ಸಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ಯಾವುದೇ ಟ್ರೇಲೀಸಿಗೆ ಹಬ್ಬಿಸಲಿಲ್ಲ, ಯಾವುದೇ ಸಪೋರ್ಟ್ ಕೊಡಲಿಲ್ಲ ಅಂದರೂ ಪಕ್ಕದಲ್ಲಿ ಏನಿರುತ್ತೆ, ಗಿಡ ಆಗಲಿ ಕಾಂಪೌಂಡ್ ಆಗಲಿ, ಅದಕ್ಕೆ ಹಬ್ಕೊಂಡು ಹೋಗುತ್ತೆ. ಈ ಬಳ್ಳಿನ ಕಟ್ಟಿಂಗ್ ಮತ್ತು ಸೀಡ್ಸ್ ಎರಡರಿಂದನೂ ಪ್ರೊಪಗೇಷನ್ ಮಾಡ್ಬೋದು. ಆದರೆ ಕಟ್ಟಿಂಗಿಂದ ಇದನ್ನು ಯಾರೂ ಬೆಳೆಯೋಕ್ಕೆ ಹೋಗಲ್ಲ. ಯಾಕಂದರೆ ಒಂದು ಸೀಡ್ ಹಾಕಿದರೆ ಸಾಕು, ತುಂಬ ಈಸಿಯಾಗಿ ಬೆಳೆಯುತ್ತೆ, ತುಂಬ ಫಾಸ್ಟಾಗಿ ಕೂಡ ಬೆಳೆಯುತ್ತೆ. ಈ ಹೂವು ಒಣಗಿದ ಮೇಲೆ ಇದರಲ್ಲಿ ಸೀಡ್ಸ್ ಆಗುತ್ತೆ. ಈ ಸೀಡ್ಸ್ ಎಲ್ಲೆಲ್ಲಿ ಹಾರುತ್ತೆ ಅಲ್ಲೆಲ್ಲ ಈ ಬಳ್ಳಿಗಳು ಹುಟ್ಕೊಳ್ತಾನೆ ಇರುತ್ತೆ. ಈ ಬಳ್ಳಿದು ಬೀಜ ನೋಡೋಕ್ಕೆ ಈ ರೀತಿ ಇರುತ್ತೆ. ನೋಡೋಕ್ಕೆ ಗದೆ ಶೇಪಲ್ಲಿರುತ್ತೆ. ಒಂದ್ಸಲ ಈ ಬಳ್ಳಿ ಸತ್ತೋದ್ರೂ ಕೂಡ ಅದರ ಬೀಜ ನೆಲದಲ್ಲಿ ಎಲ್ಲೆಲ್ಲಿ ಹಾರು ಬಿದ್ದಿರುತ್ತೆ ಅದರಿಂದ ಪುನಃ ಗಿಡಗಳು ಹುಟ್ಕೊಳ್ತಾನೆ ಇರುತ್ತೆ. ಹಾಗಾಗಿ ಈ ಬಳ್ಳಿನ ಪೆರಿನಿಯಲ್ ಕ್ಲೈಂಬರ್ ಅಂತಲೇ ಕರೀತಾರೆ. ಈ ಬಳ್ಳಿಯಲ್ಲಿ ಯಾವಾಗಲೂ ಇದೇ ರೀತಿ ಹೂವು ಇರಬೇಕು ಅಂದರೆ ಫುಲ್ ಸನ್ಲೈಟ್ ಇರೋವಂಥ ಜಾಗದಲ್ಲೇ ಹಾಕಬೇಕು. ತುಂಬ ಬಿಸಿಲಿದ್ರೆ ಮಾತ್ರ ಇದರಲ್ಲಿ ಹೂ ಬರೋದು. ಪಾಟಲ್ಲಿ ಬೆಳೆಸೋದಕ್ಕಿಂತ ಗ್ರೌಂಡಲ್ಲಿ ಹಾಕಿದ್ರೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಫ್ರೆಂಡ್ಸ್, ಈ ಕ್ರೀಪರ್ ಬಗ್ಗೆ ಜಾಸ್ತಿ ಏನೂ ಹೇಳೋಕ್ಕಿಲ್ಲ. ತುಂಬ ಲೋ ಮೇಂಟೆನೆನ್ಸ್ ಬಳ್ಳಿ ಇದು. ನೀವು ಯಾವುದೇ ಪಾಟ್ ಮಿಕ್ಸ್ಚರಲ್ಲಿ ಇದನ್ನು ಬೆಳಿಬೋದು. ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಬೆಳೆಯುವಂಥ ಬಳ್ಳಿ ಇದು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇದು ಪಾರ್ಷಲ್ ಸನ್ಲೈಟಲ್ಲೂ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಫುಲ್ ಸನ್ಲೈಟ್ ಇದ್ದರೆ ಮಾತ್ರ ತುಂಬ ಹೂ ಬರುತ್ತೆ.